ನಿಮ್ಮ ಹೆಸರು ಏನದ ರೀ? ಪೃಥ್ವಿರಾಜ್ ರೀ. ಪೃಥ್ವಿರಾಜ್. ಊರು ಯಾವ್ದು ರೀ? ಚೌಳಿ ರೀ. ಚೌಳಿ. ಈಗ ಟೋಟಲ್ ಎಷ್ಟು ನಿಂಬೆ ಗಿಡಗಳು ಅವ ರೀ ಇಲ್ಲಿ? ನಮ್ಮಲ್ಲಿ 360 ಅವ ರೀ. 360 ಅವ. ಹಾಂ ರೀ. ಸೊ ಎಷ್ಟು ದಿನದಿಂದ ಹಾರ್ವೆಸ್ಟಿಂಗ್ ಮಾಡತ್ತೀರಿ ಕಟಾವು? ಸರ್ ಇದು ಏಪ್ರಿಲ್ 18 ಹಿಡಿದು ಕಟಿಂಗ್ ಮಾಡತ್ತೀವಿ ರೀ. ಏಪ್ರಿಲ್ 18 ಹಿಡಿದು ಮಾಡತ್ತೀರಿ. ಹಾಂ ರೀ. ಹೆಂಗೆ ಡೈಲಿ ಎಷ್ಟು ಕ್ವಿಂಟಲ್ ತೆಗಿಲತ್ತೀರಿ? ಡೈಲಿ 1 ಕ್ವಿಂಟಲ್ ಹೋಯ್ತು ಸರ್. ಡೈಲಿ 1 ಕ್ವಿಂಟಲ್. ಹಾಂ ಸರ್. ಹೆಂಗೆ ನೀವೇ ಹೋಗಿ ಮಾರ್ಕೆಟಿಗೆ ಹಾಕ್ತೀರಿ? ನಾವೇ ಅವ್ರು ಬರ್ತಾರ? ಇಲ್ಲ, ನಾವೇ ಹೋಗಿ ಹಾಕ್ತೀವಿ ಸರ್. ಹಾಂ. ಡೈಲಿ ಹೆಂಗೆ 1 ಕ್ವಿಂಟಲ್ ಹೆಂಗೆ ಸಿಗತ್ತೆ ರೇಟು? 1 ಕ್ವಿಂಟಲ್ ಸರ್ 11,000 ಇಲ್ಲ 12,000 ತನಕ ಸಿಗ್ತದೆ ರೀ. 12,000 ಸಿಗುತ್ತೆ. ಓಕೆ. 1 ಕ್ವಿಂಟಲ್ ಅಂತಂದ್ರೆ ದಿನ ಎಷ್ಟು ಮಂದಿ ಲೇಬರ್ ಬೇಕು ಕಟ್ ಮಾಡಕ್ಕೆ? ಒಂದು ಇಬ್ಬರು ಬೇಕು ಸರ್. ಇಬ್ಬರು ಬೇಕು. ಎಷ್ಟು ಕೊಡ್ತೀರಿ ಕೂಲಿ? 500 ಸರ್. 500. ಹಾಂ ಸರ್. ಓಕೆ. ಅಂದ್ರೆ ಒಂದು 11,000 ಬಂದ್ರೆ ಭೀ 1,000 ಹೋದ್ರೆ ಭೀ 10,000 ನೆಟ್ ಉಳಿತಾವ. ಹಾಂ ಸರ್. ನೆಟ್ ಉಳಿತಾವ. ಓಕೆ. ಹೆಂಗೆ ಈಗ ಲಾಸ್ಟ್ 2 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ತೊಗೊಂಡಿರಿ ನೀವು? ಹಾಂ ಸರ್. ಹೆಂಗೆ ಅನಿಸ್ತದ? ಮೊದಲು ಹೆಂಗೆ ಅನಿಸ್ತಿತ್ತು? ಮೊದಲಿವೆಲ್ಲ ತೆಗೆದಾಗ ಯಾವ್ದಾರ ಬೇರೆ ಕಡೆ ಕೆಲಸ ಮಾಡೋಣ ಅನ್ಸುತ್ತೆ ಸರ್. ಮೊದಲು ಹೇಳತ್ತೀರಿ ನಿಮ್ಮ ಪಾಪ JCP ನಿಂದ ತೆಗೆದಾಕ್ಲೇನೋ ಅಂತ ಅಲತ್ತೀರಿ. ಹಾಂ ಅಂದಾರಿ ಇವು ತೆಗ್ಸಕ್ಕೆ ಇದ್ದು ಗಿಡಗಳು ಎಲ್ಲ ನೀವೆಲ್ಲ ಸಲಹೆ ಎಲ್ಲ ಕೊಟ್ರಿ. ಆಮೇಲೆ ಹೆಂಗೆ ಈಗ ನಮ್ಮದು ತೋಟಗಾರಿಕೆ ಇಲಾಖೆ ಬಯೋ ಸೆಂಟರ್ ಹಾಂ ಸರ್. ಮತ್ತು ನಾವು ಲಾಸ್ಟ್ 2 ಇಯರ್ಸಿಂದ ನಮ್ದು ಅಟ್ಯಾಚ್ ಆಗಿರಿ. ಹಾಂ ಸರ್. ನಮ್ಮ ಸಲಹೆ ಸೂಚನೆಗಳು ಹೆಂಗೆ ಹೆಲ್ಪ್ ಆಲತ್ತವ ರೀ? ಹೆಲ್ಪ್ ಆಗಿದೆ ಸರ್. ಹೆಲ್ಪ್ ಆಲತ್ತದ? ಹೆಲ್ಪ್ ಆಗಿದೆ ಸರ್. ಏನೇನು ಟ್ರೀಟ್ಮೆಂಟ್ ಕೊಟ್ಟಿರಿ ಸರ್ ಎಲ್ಲ ಕೊಟ್ಟಿದ್ದೆವು. ಟ್ರೈಕೋಡೋಮಸ್ ಸ್ಪ್ರೇ, ಸುಡೋಮೊನಸು, ಹಾಂ. ಇವು ಹುಳಾದ್ರ ಬೇವೇರಿಯಾ, ವೆರಿ ಗುಡ್. AMC ಮತ್ತು ಗಿಡ ಗ್ರೋತ್ ಆಗ ಕಡೆದು ವೆರಿ ಗುಡ್ ವೆರಿ ಗುಡ್. ಹಾಕಿದೆ ಸರ್. ಹಾಂ. ಬೇರೆ ಹಾಕಿ ಮತ್ತು ಇದು ಏನು ಬಿಟ್ರಿ? ಮೇನ್ ಅದು ಬೆಲ್ಲ ಸರ್. ಹಾಂ. ಬೆಲ್ಲಲಿಂದ ನಮ್ಗೆ ತೋಲ ಅನುಕೂಲ ಅದ ಸರ್. ಯಾಕಂದ್ರೆ ಅದು ಸ್ಪ್ರೇ ಮಾಡೋದ್ರಿಂದ ಈ ಕಬ್ಬಿಣಾಂಶ ಬೆಲ್ಲದಿಂದ ನಾವು ಸ್ಪ್ರೇ ಮಾಡಿದ್ರೆ ಜೇನು ಹುಳ ಜಾಸ್ತಿ ಬರ್ತದೆ. ಜೇನಿನೊಣ ಪಾಲಿನೇಷನ್ ಆಗ್ತದೆ. ಪಾಲಿನೇಷನ್, ಐರನ್ ಅಂಶ ಹೆಚ್ಚಿಗೆಲ್ಲ ಸಿಗ್ತದೆ. ನಮ್ದು ಮೊಟ್ಟೆ ಅದು ಎಳ್ಳಣ್ಣಿ ಒಳ್ಳೆಣ್ಣಿ ಅವೆಲ್ಲ ಹುಳುಗಳೆಲ್ಲ ಕಂಟ್ರೋಲ್ ಮಾಡ್ಯಾವ ಸರ್. ಮಾಡೋದಲ್ಲ. ಡಿಸೀಸ್ಗಳೆಲ್ಲ ಕಂಟ್ರೋಲ್ ಆಗ್ಯಾವ. ಸೊ ಈ ಪರ್ಫೆಕ್ಟ್ ಆಗಿರೋ ನಿಮ್ದು ಪರ್ಫೆಕ್ಟ್ ಅದ ಸರ್ ಪೂರ. ಹಂಗೆ ಈ ಸಲ ಏನು ಎಷ್ಟು ನಿರೀಕ್ಷೆ ಅದ ಸರ್? ಒಂದು ಇನ್ಕಮ್ 4 lakhs ಅದ ಸರ್. 4 to 5 lakhs. ಇನ್ನೂ ಹೆಚ್ಚಿಗೆ ಆಯ್ತು ಸರ್. ಇನ್ನೂ ನಮ್ಮ ಗಿಡಗಳು ಸಣ್ಣವ. ಮುಂದೆ ಇನ್ಕಮ್ ಹೆಚ್ಚಿಗೆ ಆಯ್ತು. ಸೊ 1 ಲಕ್ಷ ಹೋದ್ರು 4 ಲಕ್ಷ ಉಳಿತು. ಒಂದು ಇದ್ರದ್ದು ಪೂರಾ ಥೋಡೆ ಇದ್ರ ಖರ್ಚ 1 lakh ಹೋಯ್ತಂದ್ರೆ ಬಿ ಇನ್ನೊಂದು 3 lakhs ಉಳಿತಾ ಅಂತ ಹೇಳಿ ಸರ್. ಈಗ ನೀವು ಒಬ್ಬರು ಯೂತ್ ಇದ್ದೀರಿ. ಹಾಂ ಯೂತ್ ಸರ್. ಯೂತ್ ಇದ್ದೀರಿ. ಬೇರೆ ಯುವಕರಿಗೆಲ್ಲ ಏನು ಹೇಳಕ್ ಬಯಸ್ತೀರಿ? ಈಗ ನಿಂಬೆ ತೋಟದಾಗ ಹೆಂಗೆ ಸಾಕಷ್ಟು ಜನ ನಿಂಬೆದಾಗ ಇನ್ಕಮ್ ಇಲ್ಲ ಅಂತಾರ. ಇನ್ಕಮ್ ಅದ ಸರ್. ಇದು ಯಾವಾಗ ಬಿ ಸರ್ ಕಂಟಿನ್ಯೂ ಬರ್ಕೋತಾ ಇರ್ತದೆ. ಏನಿಲ್ಲ ಸರ್ 300-400 ಒಂದು ಡೈಲಿ 1000 ರೂಪಾಯಿ ಇರ್ತದೆ ಸರ್. ಏನ್ ರೇಟ್ ಇಲ್ಲ ಅಂದ್ರೆ 10 ರೂಪಾಯಿ ಕಿಲೋ ಇರ್ತದೆ, ಡೈಲಿ 1000 ರೂಪಾಯಿ ಇರ್ತಾವೆ ಸರ್. ವೆರಿ ಗುಡ್ ವೆರಿ ಗುಡ್. 1 ಕ್ವಿಂಟಲ್ ಬರ್ತಾ ಅಂತ ಹೇಳಿ ಸರ್. ಸೊ ಬೇರೆ ಯೂತಿಗೆಲ್ಲ ಇದು ತೋಟ ಮಾಡೋದು ಒಳ್ಳೇದಂತೀರಾ? ಹಾಂ ಸರ್, ಒಳ್ಳೇದ ಸರ್. ನಿಂಬೆ ತೋಟ ಮಾಡೋದು ATM ಇದ್ದಪ್ಲೇನಾ? ಹಾಂ ATM ಇದ್ದಪ್ಲೆ. ಇವಕ್ಕೇನು ಕಾಟನೇ ಇಲ್ಲ ಸರ್. ಯಾನು ಇದ್ರ ನಿಂಬೆ ತೋಟದ ಅಡ್ವಾಂಟೇಜ್ ಏನದ ಹೇಳ್ರಿ? ಏನ್ ಸರ್? ಇದ್ರ ನಿಂಬೆ ಮಾಡತ್ತಿರಲ್ಲ, ಇದು ಜಂಗಲ್ದಾಗ ಮಾಡತ್ತೀರ. ಹಾಂ ರೀ. ಇದ್ರದ್ದು ಅಡ್ವಾಂಟೇಜ್ ಏನದ? ಅಡ್ವಾಂಟೇಜ್ ಇನ್ಕಮ್ ಅದ ಸರ್. ಒಳ್ಳೆ ಇನ್ಕಮ್ ಎಲ್ಲ. ಬೇರೆ ಪ್ರಾಣಿಗಳ ಕಾಟ ಏನ್ ಪ್ರಾಣಿಗಳ ಕಾಟ ಇಲ್ಲ, ಎದ್ರ ಕಾಟ ಇಲ್ಲ ಸರ್. ಇದು ಮನುಷ್ಯರ ಕಾಟ ಇಲ್ಲ, ಎದ್ರ ಕಾಟ ಇಲ್ಲ. ಯಾವ್ದು ಬರಂಗಿಲ್ಲ.